ನಮಸ್ತೆ. ಪವಿ ಪಲ್ಲವಿ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ಈಗ ಸಮಯ ಬಂದುಬಿಟ್ಟು 6 ಗಂಟೆ ಆಗ್ತಾ ಬಂತು. ಇಷ್ಟು ಲೇಟ್ ನಾನು ವಿಡಿಯೋ ಸ್ಟಾರ್ಟ್ ಮಾಡಿದ್ದು ಎಂತಂದರೆ, ನಮ್ಮ ಪಕ್ಕದ ಮನೆಯಲ್ಲಿ ಒಂದು ಪೂಜೆ ಇತ್ತು. ತುಂಬ ಜೋರಾಗಿ ಸಾಂಗ್ ಬೇರೆ ಹಾಕಿದ್ರು. ಹಾಗೆ ಕೆಳಗಡೆ ನಾಯಿ ಬೆಕ್ಕುಗಳ ಕಚ್ಚಾಟ ಎಲ್ಲ ತುಂಬ ಡಿಸ್ಟರ್ಬ್ ಇತ್ತು. ಆ ಕಾರಣ ಸ್ವಲ್ಪ ಲೇಟ್ ಆಯಿತು. ಓಕೆ, ಇನ್ನು ವೀಡಿಯೋ ಸ್ಟಾರ್ಟ್ ಮಾಡುವ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಿದ್ದೀರಾ, ನಿಮ್ಮ ಹತ್ರ ನಾನು ಗಿಫ್ಟ್ ಕೊಡಿ, ಫಾಲೋ ಮಾಡಿ ಅಂತ ಖಂಡಿತ ಕೇಳಲ್ಲ. ಆದರೆ ನೀವು ನನ್ನ ವೀಡಿಯೋ ನೋಡುವಾಗ ಒಂದು ಫುಲ್ಲು ವೀಡಿಯೋ ನೋಡಿ. ಹಾಗೆ ಅದರಲ್ಲಿ ಬರುವ ಆ್ಯಡ್ ಎಲ್ಲ ಸ್ಕಿಪ್ ಮಾಡಬೇಡಿ, ವೀಡಿಯೋ ಕೊನೆ ತನಕ ನೋಡಿ. ಓಕೆನಾ? ವೀಡಿಯೋದಲ್ಲಿ ನಾನು ಹೇಳೋದು, ನಾವೊಂದು ಪ್ರೀತಿ ಮಾಡ್ತಿರ್ತೀವಿ, ಇಬ್ಬರು ತುಂಬಾ ಕ್ಲೋಸ್ ಆಗಿರ್ತೀವಿ ಅಂತ ಇಟ್ಕೊಳ್ಳಿ. ಏನೋ ಒಂದು ಸಣ್ಣ ಪುಟ್ಟ ಕಾರಣದಿಂದ ರಿಲೇಷನ್ ದೂರ ಆಗಿರುತ್ತೆ. ಒಬ್ರಿಗೊಬ್ರು ಮಾತಾಡ್ತೀರಾ, ಆದರೆ ಮುಂಚಿನ ಥರ ಮೊದಲಿನ ಥರ ನಿಮ್ಮಲ್ಲಿ ಇರೋಕ್ಕಾಗಲ್ಲ. ಮೊದಲಿನ ಥರ ಅವ್ರ ಜೊತೆ ನಿಮಗೆ ಬೆರೆಯೋಕ್ಕಾಗಲ್ಲ ಏನಿದ್ರು. ಇಂಥ ಸಮಯದಲ್ಲಿ ನಾವು ಮೊದಲಿನ ಥರನೇ ಒಂದು ರಿಲೇಷನ್ ಮತ್ತೆ ಹೊಸದಾಗಿ ಕಟ್ಕೋಬೇಕಂದ್ರೆ ಏನು ಮಾಡಬೇಕು, ನನಗೆ ತಿಳಿದಿರುವ ಕೆಲವು ಟಿಪ್ಸನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಮೊದಲನೇದಾಗಿ ಭಾವನೆಗಳಿಗೆ ಬೆಲೆ ಕೊಡಿ. ಪ್ರೀತಿ ಅಂದರೆ ಭಾವನೆಗಳ ಮೇಲೆ ನಿಂತಿರುತ್ತೆ ಅಲ್ವಾ? ಅದಕ್ಕೆ ಫಸ್ಟ್ ಆಫ್ ಆಲ್ ನೀವು ಬೆಲೆ ಕೊಡಲೇಬೇಕು. ಎರಡನೇದಾಗಿ ಏನಂದರೆ, ಅವ್ರದ್ದು ಏನೋ ಒಂದು ತಪ್ಪಿರುತ್ತೆ ಖಂಡಿತ. ನಿಮಗೆ ಮನಸ್ಸಿಗೆ ಅಷ್ಟೆಲ್ಲ ನೋವಾಗಿ ದೂರ ಆಗಬೇಕಂದ್ರೆ ಸುಮ್ಮನೆ ಯಾರೂ ದೂರ ಆಗಲ್ಲ. ಏನೋ ಒಂದು ತಪ್ಪಿರುತ್ತೆ, ಅದು ಚಿಕ್ಕದಾದರೂ ದೊಡ್ಡದಾದರೂ ತಪ್ಪೇ. ಆದರೆ ಅದನ್ನು ಕ್ಷಮಿಸುವ ಗುಣ ಪ್ರೀತಿಯಲ್ಲಿ ಖಂಡಿತ ಇರಬೇಕು ನಮಗೆ. ನಿಮ್ಮ ಕಡೆಯಿಂದಲೂ ತಪ್ಪಾಗಿರ್ಬೋದು, ಆದರೆ ಮತ್ತೆ ಮತ್ತೆ ಆ ತಪ್ಪನ್ನು ಮಾಡಲಿಕ್ಕೆ ಹೋಗಬೇಡಿ. ಒಂದು ಸಲ ಏನೋ ಕ್ಷಮಿಸಿಬಿಟ್ರೆ ಅಂತ ಅವರು ಅಷ್ಟೇ. ತುಂಬ ಚಾನ್ಸ್ ಕೊಡ್ತಾ ಹೋಗ್ತಾ ಇರಿ ಅಂತ ನಾನು ಹೇಳಲ್ಲ, ಆದರೂ ಒಮ್ಮೆ ಕ್ಷಮಿಸಿಬಿಡಿ. ಆ ರಿಲೇಷನ್ ತುಂಬ ಒಳ್ಳೆಯ ರೀತಿಯಲ್ಲಿ ಮತ್ತೆ ಮುಂದುವರಿಯುತ್ತೆ. ಮತ್ತೇನೆಂದರೆ, ಎರಡನೇದಾಗಿ ಒಬ್ರಿಗೊಬ್ಬರು ರೆಸ್ಪೆಕ್ಟ್ ಕೊಡಿ. ಯಾಕೆಂದರೆ ನಾವೀಗ ತುಂಬ ಸಿಟ್ಟು ಬಂದಿರುತ್ತೆ, ಏನೋ ಅವರು ತಪ್ಪು ಮಾಡಿರ್ತಾರೆ, ನಾವು ಕೆಟ್ಟ ಪದಪ್ರಯೋಗ ಮಾಡಿ ಬೈತಾ ಇರ್ತೇವೆ. ಅದು ಅವರ ಮನಸ್ಸಲ್ಲಿ ಖಂಡಿತ ನಿಂತಿರುತ್ತೆ, ಏನೇನೆಲ್ಲ ಕೆಟ್ಟದು. ಹಾಗೆ ಆದಷ್ಟು ಬಹುವಚನದಲ್ಲಿ ಮಾತಾಡಿ, ಒಂದು ರೆಸ್ಪೆಕ್ಟ್ ಕೊಡಿ ಒಬ್ರಿಗೊಬ್ಬರು. ಇದರಿಂದನೂ ಪ್ರೀತಿ ಗಟ್ಟಿಯಾಗ್ತಾ ಹೋಗ್ತದೆ. ಆದರೆ ಒಂದೇ ಸಲಕ್ಕೆ ಎಲ್ಲ ನಿಮಗೆ ಆಗಲ್ಲ. ಅಂದರೆ ಅಷ್ಟೆಲ್ಲ ಇದ್ದು ಒಂದು ಸಲ ಮುರಿದು ಬಿದ್ದಂತಹ ಮೊದಲಿನ ಥರ ಆಗಬೇಕಂದ್ರೆ ಪ್ರೀತಿ ತುಂಬ ಟೈಮ್ ಹಿಡಿಯುತ್ತೆ. 1 ತಿಂಗಳಲ್ಲಿ 2 ತಿಂಗಳಲ್ಲೆಲ್ಲ ಕಾಯುವ ತಾಳ್ಮೆ ನಿಮಗೆ ಬೇಕು. ಮತ್ತು ನೀವು ಅವರಿಗೆ ತುಂಬಾ ಕಾಳಜಿ ಮಾಡಿ. ಏನೋ ಒಂದು ಅವರಿಗೆ ಹೆಲ್ತ್ ಅಪ್ಸೆಟ್ ಆಗುತ್ತೆ, ಜ್ವರನೋ ಶೀತನೋ ಏನೋ ಒಂದು ಇರುತ್ತೆ. ಆ ಟೈಮಲ್ಲಿ ನೀವು ಅವರಿಗೊಂದು ಕಾಲ್ ಮಾಡೋದು, ಇಲ್ಲ ಮೀಟ್ ಆಗೋದು, ನೋಡ್ಕೊಂಡು ಬರೋದು, ತುಂಬಾ ಕಾಳಜಿ ಮಾಡಬೇಕು. ಆಗ ಎಂಥವರ ಮನಸ್ಸು ಖಂಡಿತ ಚೇಂಜ್ ಆಗುತ್ತೆ. ಕಷ್ಟದ ಟೈಮಲ್ಲಿ ನನ್ನ ಜೊತೆ ಇದ್ರಲ್ವಾ ಅಂತ. ಹಾಗೆಯೇ ಮತ್ತೇನೆಂದರೆ, ನಾನಿದ್ದೀನಿ ಅನ್ನೋ ಒಂದು ಭರವಸೆಯನ್ನು ನೀವು ಅವರಿಗೆ ಕೊಡಬೇಕಾಗ್ತದೆ. ನೀನೇನು ಯೋಚನೆ ಮಾಡಬೇಡ, ನಿನ್ನ ಜೊತೆ ನಾನು ಇರ್ತೀನಿ ಅಂತ. ಈಗ ಒಂದು ಬಿಸ್ನೆಸ್ಸಲ್ಲೂ ಆಗಿರ್ಬೋದು, ಲಾಸ್ ಆಗ್ತದೆ. ಕಷ್ಟ ಅಂದರೆ ಹೇಳಿ ಕೇಳಿ ಬರಲ್ಲ ಅಲ್ವಾ? ಏನೋ ಒಂದು ಮಾಡ್ತಿರ್ತಾರೆ, ತುಂಬಾ ಲಾಸ್ ಆಗಿರ್ತಾರೆ. ಆ ಟೈಮಲ್ಲಿ ನೀವು ಅವರಿಗೆ ಬೆನ್ನೆಲುಬಾಗಿ ನಿಲ್ಲಬೇಕಾಗ್ತದೆ. ನೀವು ನಿಲ್ಲಿ. ಯಾಕೆಂದರೆ ಇವತ್ತೆಲ್ಲ ನಾಳೆ ಏನಿದ್ರು ನೀವು ಒಟ್ಟಿಗೆ ಜೀವನ ಮಾಡೋರಲ್ವಾ? ನೀವೇನು ವರಿ ಮಾಡಬೇಡಿ, ನಿಮ್ಮ ಜೊತೆ ನಾನಿದ್ದೀನಿ ಅನ್ನೋ ಒಂದೇ ಒಂದು ಮಾತು, ಅದು ಎಂತಹ ಒಂದು ಟೈಮಲ್ಲೂ ಅವರಿಗೆ ಸ್ಟ್ರಾಂಗಾಗಿ ನಿಲ್ಲಲಿಕ್ಕೆ ಸಪೋರ್ಟ್ ಕೊಡುತ್ತೆ. ಇಷ್ಟೆಲ್ಲ ಇದ್ದರೆ ನಿಮ್ಮ ಪ್ರೀತಿ ಮತ್ತೆ ನಿಮಗೆ ಸಿಗುತ್ತೆ, ಮೊದಲನೇ ಥರ ಆಗುತ್ತೆ. ಕಾಯುವ ತಾಳ್ಮೆ ನಿಮಗೆ ಬೇಕಷ್ಟೇ. ಇವತ್ತಿನ ವಿಡಿಯೋ ಇಷ್ಟೇ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ.